ಗಾಯ್ಸ್ ಇವಾಗ ಕಲ್ಲಂಗುಟ್ಟ ಸರ್ಕಲ್ಗೆ ಬಂದಿದೀವಿ. ಪರ್ ಹೆಡ್ 400. ನಾನು ಮರ್ಯಾದೆ ಕಮ್ಮಿ ಆಯ್ತು 600 ಅಂತ ಹೇಳ್ತೀನಿ. ಎರಡು ಒಳ್ಳೆ ಬೆಡ್ಗಳು ಕೊಟ್ಟಿದ್ದಾರೆ, ಆ ಕಡೆ 2 ಈ ಕಡೆ 2. ಗುರು ನೋಡಿ, ಇಲ್ಲಿ ನಾನು ಇವಾಗ ಇರೋದು ಕಲ್ಲಂಗುಟ್ಟ ಬೀಚ್ಗೆ ಹೋಗೋ ರೋಡಲ್ಲಿ. ಇದು ಯಾವ್ದೋ ಹಳ್ಳಿನೋ ಅಥವಾ ಯಾವ್ದೋ ಒಂದು ಊರಲ್ಲ, ಗೋವಾ ಗುರು ಇದು. ಗೋವಾ ಪೊಲೀಸ್ ಅವರು ಕಾಸ್ಮೆಟಿಕ್ಸ್ ಗರ್ಲ್ಸ್ಗೆ ಬೇಕಾಗಿರೋ ಅಂತ ಎಲ್ಲವೂ ಸಿಗ್ತವೆ. ಮಿಡಿ ಗಿಡಿ ಈ ಥರದವು 100 ರೂಪೀಸ್ 200 ರೂಪೀಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಕ್ಕವ್ರೆ ಅಂತ ಗೊತ್ತಿಲ್ಲ ನನಗೆ. ಯಾರ ಅಣ್ಣ ಕಸ ಹೊಡಿತಾವ್ರೆ. ಸೊ ಬೀಚ್ಗೆ ಹೋಗೋದು ಆ ಕಡೆ ತಾನೆ, ಅಲ್ಲೇ ಪೇಂಟ್ ಪಾರ್ಕಿಂಗ್ ಇಲ್ಲೇ ಐತಲ್ಲ. ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ಕಲ್ಲಂಗುಟ್ಟೆ ಬೀಚ್ ಒಳಗೆ ಹೋಗ್ತಾ ಇದೀವಿ. ಇದು ಎಂಟ್ರೆನ್ಸು ನೋಡಿ, ಮುಂದಗಡೆ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಎಂಟ್ರೆನ್ಸು. ಸೊ ನಿಮ್ಗೆ ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಬೀಚು. ಇಲ್ಲ ಚಾನ್ಸೇ ಇಲ್ಲ. ಹೈಯೆಸ್ಟ್ ಫಾರಿನರ್ಸ್ ಬರೋ ಅಂತ ಜಾಗ ಇದು ಗೋವಾದಲ್ಲಿ. ಇದೊಂದು ಪ್ಲೇಸು, ಮತ್ತೆ ಇನ್ನೂ 1-2 ಪ್ಲೇಸ್ ಇದಾವೆ. ನಾನು ಅದನ್ನು ಇನ್ನೊಂದೆರಡು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಬನ್ನಿ ಇವಾಗ ಹೋಗಿ ನೋಡೋಣ ಹೇಗಿದೆ ಬೀಚು. ಸೊ ನಿಮ್ಗೆ ಬೀಚ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಮ್ಗೆ ತಿಂಡಿ ತಿನಿಸು ಬೇಕಾಗಿರೋ ಅಂತ ಎಲ್ಲ ಐಟಮ್ಗಳು ಸಿಗ್ತವೆ ಇಲ್ಲಿ. ರೇಟ್ ಯಾವ ತರ ಇದೆ ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಕಾಸ್ಟ್ಲಿನೇ ಇರುತ್ತೆ. ಯಾಕೆ ಅಂದ್ರೆ ತುಂಬಾ ಫಾರಿನರ್ಸ್ ಇಲ್ಲಿ ತುಂಬಾ ಇರೋದ್ರಿಂದ ಕಾಸ್ಟ್ಲಿನೇ ಅಂತ ಅನ್ಸುತ್ತೆ. ಯಾರೋ ಆಯ್ ಮಾಡಿದ್ರು. ನಮ್ ಸಬ್ಸ್ಕ್ರೈಬರ್ ಅಂತ ಅಲ್ಲ ಅವ್ರು ನೋಡಿದ್ರೆ ನಮ್ ಸಬ್ಸ್ಕ್ರೈಬರ್ ತರ ಕಾಣಿಸ್ತಾ ಇಲ್ಲ. ಬರೀ ಡೌಗಳಿಂದ ನೋಡಿ. ಈ ಎಂಟ್ರೆನ್ಸ್ ಅಲ್ಲಿ ಯಾಕೆ ಕ್ಯಾಶುಯಲ್ ಇಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ. ಬೀಚ್ ಹತ್ರ ಏನಕ್ಕಾದ್ರೂ ಉಪಯೋಗ ಆಗ್ಬೋದು. ಯಾರನ್ನ ಗೊತ್ತಿದ್ರೆ ಕಮೆಂಟ್ ಹಾಕ್ಬಿಡಿ. ಆಯ್ತು ಬಿಡು. ಎಲ್ಲೋ ಮ್ಯೂಸಿಕ್ ಬರ್ತಾ ಇತ್ತಲ್ಲ, ಏನಿದು? ನಮ್ಗೆ ರೂಮಲ್ಲಿ ಇದ್ರೆ ತುಂಬಾ ಸೆಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಬೀಚ್ ಹತ್ರ ಬರ್ತಾ ಬರ್ತಾ ನಮ್ಗೆ ಆತರ ಫೀಲ್ ಆಗ್ತಾ ಇಲ್ಲ. ನೋಡ್ಬೇಕು ಏನಾಗಿದೆ ಅಂತ. ವಾವ್, ಅಲ್ಲಿ ನೋಡು ಗುರು, ಅಲ್ಲೇ ಹೆಂಗ್ ಬರ್ತಾ ಇತ್ತಲ್ಲಿ ಗುರು. ನೋಡಕ್ಕೆ 2 ಕಣ್ಣು ಸಾಲಲ್ಲ. ಸಮುದ್ರ ಸಪ್ತ ಸಾಗರದಾಚೆ ಎಲ್ಲೋ ಕಾಣಿಸ್ತಾ ಇತ್ತು ನನಗೆ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಯಾವ ತರ ಇದೆ ನೋಡಿ. ಫುಲ್ಲು ಇಲ್ಲಿ ನೈಟ್ ಪೂರ್ತಿ ಅಂದ್ರೆ ಪೂರ್ತಿ ಹೆವಿ ಜನ ಸೇರುತ್ತೆ ಅನ್ಸುತ್ತೆ. ಸಕ್ಕತ್ತಾಗೈತೆ. ನೋಡುಗರು ಯಾವ ತರ ಐತೆ ಜಾಗ. ಇದು ಅರಬ್ಬಿ ಸಮುದ್ರನಾ? ಗುರು, ಯಾರಾದ್ರೂ ಜೀವನದಲ್ಲಿ ಅರಬ್ಬಿ ಸಮುದ್ರ ನೋಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ ಇದೇ ವಿಡಿಯೋದಲ್ಲಿ. ಇದೇ ಅರಬ್ಬಿ ಸಮುದ್ರ. ಅಲ್ಲಿ ಏನೋ ಇದೆ ಆ ಕಡೆ, ನೋಡೋಣ ಮುಂದೆ ಹೋಗಿ. ಐ ಲವ್ ಯು. ಫುಲ್ಲು ಮರಳು, ಕಾಲ್ ತುಂಬಾ ಪೂರ್ತಿ ಮರಳೆ ತುಂಬ್ಕೊಂತ ಇದೆ ಗುರು. ನೀವು ಶೂಗಿ ಹಾಕೊಂಬಂದ್ರೆ ಫುಲ್ ಒಳಗಡೆ ಹೋದ್ರು ಏನೋ ಆಶ್ಚರ್ಯ ಪಡೆಯಂಗಿಲ್ಲ. ಪೂರ್ತಿ ಒಳಗೆ ಹೋಗ್ತವೆ ಕಾಲ್ಗಳು. ಅಲ್ಲೆಲ್ಲ ಅಂಗಡಿಗಳು ಸ್ಟಾರ್ಟ್ ಆಗ್ತವೆ ಸಂಜೆ ಹೊತ್ತು. ಏನಾದ್ರು ತಿನ್ನಕ್ಕೆ ಸ್ನಾಕ್ಸ್ ಐಟಮ್ ಅದು ಇದೆಯಲ್ಲ. ಸದ್ಯ ಇಲ್ಲಿ ಇವಾಗ ನೋಡ್ರಿ, ಇಲ್ಲಿ ಯಾರೋ ಡ್ಯಾನ್ಸ್ ಮಾಡ್ತಾವ್ರೆ. ಕಾಲ್ ತುಂಬಾ ನನ್ಗೆ ಇದು ತುಂಬ್ಕೊಂಬಿಟ್ಟೈತೋ, ಮಣ್ಣು ತುಂಬ್ಕೊಂಬಿಟ್ಟೈತೆ. ಎಲ್ಲ ಸಂಜೆ ಹೊತ್ತು ಬಂದು ಆಟ ಆಡ್ತಾವ್ರ ನೋಡಿ ಇವರು. ನೋಡಿ ಅಲ್ಲಿ ಮಕ್ಳು ಮಳ್ಳಲ್ಲಿ ಆಟ ಆಡ್ತಾವ್ರೆ. ಮಕ್ಳು ಕೈಗೆ ಮಣ್ಣು ಸಿಕ್ಕಿರಿ ಇದೇ ಆಟ ಆಡೋದು. ನಂದು ಕ್ಯಾಮ್ರಾ ತಾಂಡುವಾಗಲ್ಲ. ಒಳಗಡೆ ಬಿಟ್ಟಿಲ್ಲ ಅಲ್ವಾ?
ಅಲೆಗಳು ನೋಡಿ ಯಾವ ತರ ಬರ್ತೈತೆ ಅಂತ. ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣಿಸ್ತೈತೆ ಅಲೆ, ಬಟ್ ಅದ್ ಬರ್ತಾ ಇರೋ ಫೋರ್ಸ್ ನೋಡಿ. ಅಕಸ್ಮಾತ್ ಯಾರಾದ್ರೂ ಒಳಗಡೆ ಹೋದ್ರೆ ಹೋಗೇ ಬಿಡ್ತಾರೇನೋ, ಹೆಂಗ್ ಬರ್ತಾ ಇದೆ ಗುರು ಅಲೆ. ಒಳಗಡೆ ಹೋಗಕ್ ನನಗ್ ಭಯ ಆಗ್ತೈತೆ ನಿಜವಾಗ್ಲೂ, ಈಜ್ ಬಂದ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಏನಾಗೈತೆ? ಅಲೆಗಳು ಜಾಸ್ತಿ ಬರ್ತಿರ್ತವೆ, ಅದಕ್ಕೆ ಒಳಗಡೆ ಬರ್ತಿಲ್ಲ. ಓಕೆ, ಅಲೆಗಳು ಜಾಸ್ತಿ ಬರ್ತಾ ಇದ್ದಂತೆ ನೋಡಿ, ಮುನ್ಸೂಚನೆ ಕೊಡ್ತಾವ್ರೆ ಇದ್ರಲ್ಲಿ. ಯಾರು ಒಳಗಡೆ ಹೋಗ್ಬೇಡಿ ಅಂತ ಎಲ್ಲಾರನು ಆಚೆ ಕಳಿಸ್ತಾವ್ರೆ, ಒಳಗಡೆ ಯಾರು ಹೋಗಂಗಿಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ. ವಾಟರ್ ಪ್ರೂಫ್ ಬಟ್ ಹೆಂಗ್ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಇದುವರೆಗೂ ನಾನು ಚೆಕ್ ಮಾಡಿಲ್ಲ. ಇವಾಗ ಹಾಕಿದ್ದೀನಿ ನೀರೊಳಗೆ. ತುಂಬಾ ಜನ ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಆಕ್ಚುಲಿ ಇವತ್ತು ಫ್ರೈಡೆ, ಸಾಟರ್ಡೆ ಸಂಡೇ ಮಾತ್ರ ತುಂಬಾ ಜನ ಇರ್ತಾರೆ ಇಲ್ಲಿ. ಎಷ್ಟು ಜನ ಇರ್ತಾರೆ ಅಂತ ನಾವು ಗೆಸ್ ಮಾಡಕ್ಕಾಗಲ್ಲ. ಇವಾಗಲೇ ಹೆಚ್ಚು ಕಮ್ಮಿ ಅಂತ ಅಂದ್ರೆ ಒಂದ್ 5,000 ಜನ ಇದಾರೆ ಇಲ್ಲಿ. ಸಾಟರ್ಡೆ ಸಂಡೇ ಬಂದ್ರೆ ಎಷ್ಟು ಜನ ಇರ್ತಾರೆ ಅಂತ ಗೆಸ್ ಮಾಡಕ್ಕಾಗಲ್ಲ. ನೋಡಿ ಇದು ಗುರು ಬಿಯರ್ ಎಲ್ಲ ಇಟ್ಕೊಂಡ್ ಕುಡಿತಾವ್ರಲ್ಲ ಗುರು ಇಲ್ಲೇನೆ. ನೋಡಿ ಆರಾಮಾಗಿ ಒಳ್ಳೆ ಪಾರ್ಟಿ ಮಾಡ್ಬೋದು ನೀವು ಇಲ್ಲಿ. ಈ ತರ ಫೆಸಿಲಿಟಿ ಸಹ ಇರುತ್ತೆ ಇಲ್ಲಿ. ನೋಡಿ ಫ್ಯಾಮಿಲಿಗಳು ಸಹ ಬಂದಿದ್ದಾರೆ ಇಲ್ಲಿ, ಆರಾಮಾಗಿ ಡ್ರಿಂಕ್ಸ್ ಮಾಡ್ತಾವ್ರೆ. ನೋಡಿ ಮಕ್ಳು ಎಷ್ಟು ಜನ ಮಾಡೋರು. ಆಕ್ಚುಲಿ ಇಲ್ಲಿ ನೋಡಿ ಇದೆಲ್ಲ ಉಕ್ಕ ಅಂತೆ. ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಉಕ್ಕ ಅಂತ ಇಲ್ಲ. ಉಕ್ಕ ನೋಡಿ ಎಲ್ಲ ಕೇಳ್ತಾ ಇದ್ದಾರೆ, ನಿಮ್ಗೆ ಉಕ್ಕ ಬೇಕಾ ಬಿಯರ್ ಬೇಕಾ ಅಂತ. ನಮ್ ಜೊತೆ ಹಾಯ್ ಬ್ರೋ, ಅಲ್ಲಿ ಯಾರೋ ನಮ್ಮ ಒಬ್ರು ಫಾಲೋವರ್ಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗುರು ಇದ್ರಲ್ಲಿ ಏನ್ ಗೊತ್ತಾ, ಖುಷಿ ಆಗೋ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಗೆ ಫಾಲೋವರ್ಸ್ ಅಲ್ಲ, ಜಸ್ಟ್ ಕ್ಯಾಮ್ರಾ ಹಿಡ್ಕೊಂಡ್ರೆ ತುಂಬಾ ಜನ ಹಾಯ್ ಹಲೋ ಅಂತಾರೆ. ಅದ್ರಲ್ಲಿ ನಮ್ ಕನ್ನಡದವ್ರು ಯಾರು ಹೇಳಲ್ಲ. ಓ ಅಣ್ಣಂಗೆ ಏನೋ ಮಾಡ್ತಾವ್ರೆ, ಮಾಡಬಾರ ಜಾಗಕ್ಕೆಲ್ಲ ಏನೇನೋ ಮಾಡ್ತಾವ್ರೆ. ಜನ್ಮಕ್ಕೆ ಹೋಗೋ ಥ್ಯಾಂಕ್ ಯು ಅರುಣ್ ತುಮಕೂರ್. ಅಯ್ಯೋ ಗುರು ಅಲ್ಲೇ ನೋಡ್ರಿ ಯಾವ ತರ ಬರ್ತೈತೆ ನೋಡ್ರಿ. ಎಷ್ಟೋ ಜನ ಮನೆಗಳಲ್ಲೇ ಸೇರ್ಕೊಂಡಿರ್ತಾರ. ನಾಯಿ ಸಹ ಬೀಚಿಗೆ ಬಂದೈತೆ. ಬನ್ನಿ ನೀವು ಮನೇಲಿ ಕುತ್ಕೊಂಡ್ಬಿಡ್ರಿ ಸುಮ್ನೆ. ಅಬಾಬ ಲಕ್ಸುರಿ ಇವೆಲ್ಲ. ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನೀವು ಮನೇಲಿದ್ರೆ ಆಗಲ್ಲ, ಹೊರಗಡೆ ಬರ್ಬೇಕು.
ಊಟಿಲಿ ಎಂಟ್ರಿ ಆಗೋ ತನಕ ಬೈತಾ ಬಂದ ಏನು ಸ್ಪೆಷಾಲಿಟಿ ಇಲ್ಲ ಇಲ್ಲಿ luxury ಗುರು, ನೋಡ್ಬೇಕಂದ್ರೆ ಮನೆಯಿಂದ ನೀವು ನೋಡಿ ಬೀಚ್ ಅಲ್ಲಿ ಒಂಚೂರು ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು. ಅದ್ ಬಿಟ್ರೆ ನಿಮ್ಗೆ ಗೋವಾದಲ್ಲಿ ಯಾವ ರೋಡಲ್ಲಿ ರಸ್ತೆಯಲ್ಲಿ ಯಾವುದೇ ರೀತಿಯ ನಿಮ್ಗೆ ಏನು ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ. ನೋಡ್ರಿ, ನಿಮ್ಮ ಜೀವನದಲ್ಲಿ ಎಂತ ಪ್ರಾಬ್ಲಮೇ ಇರಲಿ, ಎಂತ ತಲೆನೋವೇ ಇರಲಿ, ಇಂಥ ಜಾಗಕ್ಕೆ ಒಂದ್ಸರಿ ಬಂದೋಗ್ಬಿಡಿ. ಲೈಫಲ್ಲಿ ಎಲ್ಲ ಫುಲ್ಲು ಜಿಂಗಿಲಲ್ಲ ಅನಿಸ್ಬಿಡುತ್ತೆ. ಎಲ್ಲೆಲ್ಲಿಂದ ಬಂದವ್ರೆ ಗುರು ಇವರೆಲ್ಲ. ಅಲ್ಲಿ ನೋಡಿ ಎಷ್ಟೋ ದೂರದಲ್ಲಿ ಹಡಗುಗಳೆಲ್ಲ ಇದಾವೆ, ಕಾಣಿಸ್ತಾ ಇದಾವೆ. ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ. ಸೊ ಅಲೆಗಳು ತುಂಬಾ ಜೋರಾಗಿದಾವೆ ಅಂತ. ಆದ್ರೂ ಅಲೆಗಳು ನೋಡಿ ಸಖತ ಬರ್ತವೆ. ಎಷ್ಟು 5-6 ಅಡಿ ಅಲೆ ಬರ್ತೈತೆ ಗುರು. ಓ, ಇಲ್ಲೇನ ಮಾಡ್ತಾವ್ರೆ. ಕಮ್ಮಿ ಖರ್ಚಲ್ಲಿ ವ್ಯವಸ್ಥೆ ಮಾಡೋದು ಅಂದ್ರೆ ನೋಡ್ರಿ ಇದೆ. ತೆಂಗಿನ ಗರಿ ಹಾಕ್ಬಿಟ್ಟು ಒಂಚೂರು ಟಾರ್ಪಲ್ ಹಾಕ್ಬಿಟ್ಟು ಒಳ್ಳೆ ಇದನ್ ಮಾಡ್ಕೊಂಡವ್ರೆ. ನೋಡು, ಡ್ಯಾನ್ಸ್ ಮಾಡ್ರಿ. ನಮ್ ಹುಡುಗರು ಡ್ಯಾನ್ಸ್ ಮಾಡಕ್ ಎದರ್ಕಂತವ್ರೆ. ಬಂದಿರೋದೇ ಗೋವಾಗೆ, ಮಾಡ್ರ ಡ್ಯಾನ್ಸು. ತುಂಬಾ ಕತ್ಲಾಯ್ತು. ಅಲ್ಲೋಡೋದು ಹಡಗು ಎಷ್ಟು ಫಾಸ್ಟ್ ಬತ್ತೈತಲ್ಲಿ. ದೋಣಿನಾ ಮಳೆ ಏನಾದ್ರು ಬರ್ಲಿಲ್ಲ ಅಂದ್ರೆ ನೈಟು ಫುಲ್ ಇನ್ನು ಜಿಂಗಿಲೆಲ್ಲ ಇರುತ್ತಿಲ್ಲಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.